ಅಂತೇಳಿ ಹೋಗಿ ಕುಂತಿರ್ತಾವಂತೆ. ಆ ಹೆಣದ ಹತ್ರ ಹೋಗುವಂತ ನೊಣ ಜಿಪುಣರ ಹತ್ರ ಹೋಗಂಗಿಲ್ಲಂತ. ಅಲ್ಲೇನು ಸಿಗ್ಬೇಕು ಮಣ್ಣು ಅಂತ ಹೇಳಿ, ಅಲ್ಲೇನು ಸಿಗ್ಬೇಕು ಮಣ್ಣು ಅಂತ ಹೇಳಿ. ಯಾಕ್ರಿ ಹಿಂಗಾಗೋದು? ಜಿಪುಣರು ಹೆಣಕ್ಕೆ ಸಮ ಅಂತದ ಶಾಸ್ತ್ರ. ಜಿಪುಣರು ಹೆಣಕ್ಕೆ ಸಮ ಅಲ್ಲ, ಅದಕ್ಕಿಂತ ಕನಿಷ್ಠ. ನೊಣಗಳು ಸಹಿತ, ಜನಗಳಲ್ಲ ಹೇಳೋದು, ನೊಣಗಳ ಸಹಿತ ಆ ಕಡೆ ಸಮೀಪಕ್ಕೆ ಎಲ್ಲಿ ಹೋಗೋದಿಲ್ಲ. ಯಾಕಂತಂದ್ರೆ ಅವು ಹೋದ್ರಲ್ಲಿ ಸಿಗಲಾರ್ದಂಗ ಎಲ್ಲ ಇರ್ತದ ವ್ಯವಸ್ಥೆ. ಎಷ್ಟು ಜಿಪುಣರು ಅಂತೀರಿ ನಮ್ಮವರು. ಒಬ್ಬನ ಮನೆಗೆ ಹೋಗ್ತಾರ ಒಬ್ರು ಸಾಧುಗಳು, ಭಿಕ್ಷಾಂದೇಹಿ, ಭಿಕ್ಷಾ ನೀಡ್ರಿ. ಆ ಮನೆಯೊಳಗಿನ ಹೆಣ್ಮಗಳು ಮುಂದಿನ ಮನೆಗೆ ಹೋಗಿ ಬರ್ರಿ, ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ಲು. ಈತ ಮುಂದಿನ ಮನೆಗೆ ಹೋದ, ಮತ್ತು ಹೊಳ್ಳೆ ಅದ ಮನೆಗೆ ಬಂದ. ಅಂದ್ರೆ ಇವರು ಮುಂದಿನ ಮನೆಗೆ ಹೋಗಿ ಬರ್ರಿ ಅನ್ನೋದೈತಲ್ಲ, ಅದೊಂದು ಬೇರೆ ಪದ್ಧತಿ, ಸಿದ್ಧಾಂತನ ಅದು. ಅದು ಮುಂದಿನ ಮನೆಗೆ ಹೋಗಿ ಬರ್ರಿ ಅಂದ್ರೆ ಇಲ್ಲ ಅಂದಂಗೆ. ಮುಂದಿನ ಮನೆಗೆ ಹೋಗಿ ಬರ್ರಿ, ಮುಂದಿನ ಮನೆ ಭಿಕ್ಷಕ್ಕೆ ಹೋಗಿ ಮರಳಿ ಬಂದ. ನಾ ಹೇಳಿದ್ ತಿಳಿಲಿಲ್ಲ ನಿನಗೆ, ತಿಳಿದಿದ್ದಕ್ಕೆ ಹೊಳೆ ಬಂದೀನಿ, ತಿಳಿದಿದ್ದಕ್ಕೆ ಹೊಳೆ ಬಂದೀನಿ ನಾನು. ನೀವೇನಂದ್ರಿ? ಮುಂದಿನ ಮನೆಗೆ ಹೋಗಿ ಬಾ ಅಂದ್ರಿ, ಬಂದಿನಲ್ಲ. ನಾ ಏನು ಆ ಕಡೆ ಹೋಗಿನಿ? ನಾಳೆ ಬಾ, ಮರುದಿವ್ಸ ಬಂದವ. ಸೋಮವಾರ ಬಾ, ಅವತ್ತು ಬಂದ. ಅಮಾವಾಸ್ಯೆ ದಿವಸ ಬಾ, ಅವತ್ತು ಬಂದ. ಶಿವರಾತ್ರಿ ಶಿವಯೋಗ ಅಂತ ಇರ್ತೈತಲ್ಲ, ಅವಾಗ ಬಾ, ಅವತ್ತು ಬಂದ. ಬಿಡವಲ್ಲವ ಆತ, ಬಿಡದಪ್ಪ. ಈ ಹೆಣ್ಮಗಳು ಕೊಡದವ್ವ, ಕೊಡದವನ ಮನೆಗೆ ಬಿಡದಪ್ಪ ಬಂದಾನ. ಬಂದ ಬಂದ ಇವತ್ತು ಅಡಿಗೆ ಮಾಡಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ? ಎಲ್ಲರೂ ಉಪವಾಸ ಇರ್ತಾರೆ ಅನ್ನೋದು ಗೊತ್ತಿಲ್ಲ ಏನು? ಗೊತ್ತು. ಮತ್ತೆ ಗೊತ್ತಿದ್ರೆ ಯಾಕೆ ಬಂದಿ? ನೀವು ಬಾ ಅಂದಿದ್ದಕ್ಕೆ ಬಂದಿನಿ. ವರ್ಷ ಗಂಟ್ಲೆ ನೆನಪಿಗೆ ಇಟ್ಕೊಂಡು ಅವತ್ತು ತಪ್ಪಿಸ್ಲಾರ್ದಂಗೆ ಬಂದಾನ. ನೀವು ಬಾ ಅಂದಿದ್ದಕ್ಕೆ ಬಂದೇನ್ರಿ, ನಾ ಯಾಕೆ ಬರಕ್ಕೆ ಹೋಗ್ತಿದ್ದೆ? ಬಾ ಅಂದಿರಲ್ಲ, ಸರಿ. ಇವತ್ತು ನಮ್ಮ ಮನೆಗೆ ಅಡಿಗೆ ಮಾಡಿಲ್ಲ, ನಾವು ಉಣ್ಣಲ್ಲ, ನಾವು ಉಪವಾಸ. ನಾವು ಉಪವಾಸ. ನೀವ ಮಾಡಿಲ್ಲ ಅಂದ್ರೆ ನಾವು ಹೆಂಗೆ ಉಣ್ಣಕ್ಕಾಗತ್ರಿ? ನೀವು ಉಪವಾಸ ಅಲ್ಲ, ನಾವು ಉಪವಾಸ. ನೀವು ಉಪವಾಸ ಇರ್ರಿ, ನಾನು ಉಪವಾಸ ಇರ್ತೀನಿ. ಯಾವಾಗ ಅಡಿಗೆ ಮಾಡ್ತೀರಿ ಅವಾಗ ಉಣ್ಣನು. ಅದಕ್ಕೆ ಇವನಿಗೆ ಬಿಡದಪ್ಪ ಅನ್ನೋದು.